ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಕೊಪ್ಪಳ ಜಿಲ್ಲೆಯಲ್ಲಿ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರೈತರು ಸಂಕಷ್ಟದ ಬದುಕು ಸಾಗಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಸಂಪುಟ ದರ್ಜೆ ಸಚಿವ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಎಸ್. ತಂಗಡಗಿ ಅವರು ಬುಧವಾರ ಕೊಪ್ಪಳ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಹೊಲಗಳಲ್ಲಿ ಬೆಳೆಹಾನಿಯನ್ನು ಪರಿಶೀಲಿಸಿದರು. ಸಚಿವರಾದ ಬಳಿಕ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ವಿವಿಧೆಡೆ ಅದ್ದೂರಿ ಸ್ವಾಗತ ಕೋರಿದರು. ಸಚಿವರು ಮೊದಲು ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿ ವ್ಯಾಪ್ತಿಯ ಬಂಡ್ರಾಳ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ನಂತರ ಸುಳೇಕಲ್ ಗ್ರಾಮದಲ್ಲಿ ರೈತರಾದ ಮಲ್ಲಿಕಾರ್ಜುನ ರೂಟಿ ಅವರ ಜಮೀನಿನಲ್ಲಿದ್ದ ಸೂರ್ಯಕಾಂತಿ ಬೆಳೆ ಹಾಗೂ ಹುಸೇನಸಾಬ್ ನವಾಬಸಾಬ ಅವರ ತೊಗರಿ ಬೆಳೆಯನ್ನು ವೀಕ್ಷಿಸಿದರು. ಸಮರ್ಪಕ ಮಳೆಯ ಕೊರತೆಯಿಂದ ಬೆಳೆಗಳು ಒಣಗಿ ಹೋಗಿರುವುದನ್ನು ಕಣ್ಣಾರೆ ಕಂಡ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಹಾನಿಯ ಪ್ರಮಾಣದ ಕುರಿತು ಚರ್ಚಿಸಿದರು. ಬಳಿಕ ಸಚಿವರು ಕನಕಗಿರಿ ಪಟ್ಟಣಕ್ಕೆ ಆಗಮಿಸಿದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು. ಡೊಳ್ಳು ತಮಟೆ ಪಟಾಕಿ ಸಿಡಿಸಿ ಜಯಘೋಷಗಳೊಂದಿಗೆ ಸಚಿವರನ್ನು ಬರಮಾಡಿಕೊಂಡರು. ಹಲವು ಮುಖಂಡರು ಸಚಿವರಿಗೆ ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದರು. ಅಂಬೇಡ್ಕರ್ ವೃತ್ತದಲ್ಲಿ ಪುಷ್ಪನಮನ ನಂತರ ಸಚಿವರು ಕನಕಗಿರಿ ಪಟ್ಟಣದ ಡಾ. ಬಿ. ಆರ್. ಅಂಬೇಡ್ಕರ್ ವೃತ್ತಕ್ಕೆ ಭೇಟಿ ನೀಡಿ ಡಾ. ಬಿ. ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಶ್ರೀ ಕನಕಾಚಲಪತಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು. ಕ್ಷೇತ್ರದ ಅಭಿವೃದ್ಧಿ ಹಾಗೂ ರೈತರ ಸಂಕಷ್ಟ ನಿವಾರಣೆಗೆ ಪ್ರಾರ್ಥನೆ ಸಲ್ಲಿಸಿದರು. ಇವತ್ತು ಏನಾದರೂ ನಾನು ಸಚಿವನಾಗಿದ್ದೀನಿ ಅಂತಂದ್ರೆ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಊರಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಕನಕಾಚಲಪತಿ ದೇವಸ್ಥಾನದಲ್ಲಿ ಪ್ರತಿಯೊಂದು ನನ್ನ ಕ್ಷೇತ್ರದಾಗ ಪ್ರತಿಯೊಬ್ಬರು ಪೂಜೆಯನ್ನ ಮಾಡಿಸಿ ನನ್ನ ಕಾರ್ಯಕರ್ತರ ಆರೈಕೆಯಿಂದ ಮತ್ತು ಹೈಕಮಾಂಡಿನ ಒಂದು ಆಶೀರ್ವಾದದಿಂದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಕೆ.ಸಿ. ವೇಣುಗೋಪಾಲ್ ಅವರು ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕ್ಯಾಬಿನೆಟ್ ಒಳಗ ನನ್ನ ಸಚಿವರನ್ನ ಮಾಡಿ ಮತ್ತು ಅದಕ್ಕೆ ನನಗೆ ಸಹಕಾರವನ್ನ ಮಾಡಿದಂತ ಮಂತ್ರಿ ಆಗ್ಲಿಕ್ಕೆ ಸಹಕಾರವನ್ನು ಮಾಡಿದಂತ ಸಿದ್ದರಾಮಯ್ಯ ಸಾಹೇಬ್ರಿಂದ ಇಟ್ಕೊಂಡು ಅದರ ಜೊತೆಗೆ ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯ ಪ್ರಿಯಾಂಕಾ ಖರ್ಗೆ ಅವರು ಸೇರಿ ನನಗೆ ಬಹಳಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ
ಸಮಾಜಕ್ಕೆ ಇರ್ಬೋದು ಮತ್ತು ಕ್ಷೇತ್ರಕ್ಕೆ ಇರ್ಬೋದು, ಜಿಲ್ಲೆಗೆ ಇರ್ಬೋದು, ಇದನ್ನೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅವಕಾಶವನ್ನ ಸದ್ಬಳಕೆ ಮಾಡ್ತೀನಿ. ಯಾಕಂದ್ರೆ ಬಹಳ ವಿರೋಧಿಗಳು 3 ವರ್ಷ ಆದ್ಮೇಲೆ ಮತ್ತೆ ಆಗಲ್ಲ ಅನ್ನೋದು ಕನಸು ಕಾಣಕತ್ತಿದ್ರು ಯಾರು ಬಿಜೆಪಿ ಮಿತ್ರರು. ಆದ್ರೆ ನನ್ನ ಕಾರ್ಯಕರ್ತರು ಪರಿಶ್ರಮ, ನನ್ನ ಕಾರ್ಯಕರ್ತರ ಭಗವಂತನ ಆಶೀರ್ವಾದದಿಂದ ಇವತ್ತು ನನಗೆ ಮಂತ್ರಿ ಸಿಕ್ಕಿದೆ. ಅದನ್ನ ಸದುಪಯೋಗ ತೆಗೆದುಕೊಂಡು ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ನನ್ನ ಕೈಲಾದ ಸಹಾಯ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಇದು ಪೇಮೆಂಟ್ ಸಚಿವ ಯಾರು ಒಂದ್ ಕೋಟಾದಡಿ ಒಂದ್ ನೋಟಾದಡಿ ಅಂತ ಹೇಳಿ ದೊಡ್ಡನಗೌಡರು ಆರೋಪ ಮಾಡಕ್ ದೊಡ್ಡನಗೌಡರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷದಿಂದ ಹಿಡ್ಕೊಂಡು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಹೊಡಿವರೆಗೂ ಪೇಮೆಂಟ್ ಕೊಟ್ಟು ರೂಢಿ ಬಿಜೆಪಿ ಅವರಿಗೆ 2,500 ಕೋಟಿ ಕೊಟ್ಟು ಮುಖ್ಯಮಂತ್ರಿ ಆಗಿದ್ರು ಅಂತ ಪಕ್ಷದ ಸರ್ ಪೇಮೆಂಟ್ ಕೊಟ್ಟರೆ ಮಾಗಡಿಯವರು ಯಾರು ದುಡ್ಡು ಕೊಟ್ಟು ಯಾರಾಗ್ಯಾರಂತ ಟೋಟಲ್ ಇದು ಸಚಿವ ಮಂತ್ರಿ ಆತ ಹೆಂಗಂತಾನ ಶಾಸಕರು ಸರ್ ಯಾರು ಅನ್ನಕ್ ಸಾಧ್ಯ ಇಲ್ಲ. ಅದು ದೊಡ್ಡನಗೌಡರು ಸಭಾಪತಿ ಆಗಕ್ಕೆ ಎಷ್ಟು ಕೊಟ್ಟಾರಲ್ಲ ಅದನ್ನ ನೆನಪು ಮಾಡ್ಕೊಂಡ ಅವ್ರು ಹಂಗ ದುಡ್ಡಿನಿಂದ ಆಗಿದೆ ಅಂತ ನೆನಪು ಮಾಡ್ಕೊಂಡಾರ. ಅದನ್ನ ನಮ್ಮಲ್ಲೇ ಕಾಂಗ್ರೆಸ್ ಪಕ್ಷದೊಳಗ ಆ ರೀತಿ ಸಂಸ್ಕೃತಿ ಇಲ್ಲ. ಅದು ಏನಿದ್ರು ಸುಟ್ಕೇಸು, ದುಡ್ಡು, ನೋಟ, ಗೀಟ ಎಲ್ಲ ಬಿಜೆಪಿ ಸಂಸ್ಕೃತಿ. ಸರ್ ಯಾವ ಖಾತೆ ನಿರೀಕ್ಷೆ ಮಾಡಿ ಏನ್ ಯಾವ ಅರ್ಥ ನಿಮ್ಗಿಲ್ಲ, ಚೆಲುವಿರ್ತಾವು, ಚೆಲುವು ಆಗ್ತಾವು, ದುಡ್ಡು ಬರ್ತೈತೆ ಖಾತೆ ಯಾವುದೇ ಖಾತೆ ಕೊಟ್ರು ನಿಭಾಯಿಸ್ತೀನಿ. ಆ ಖಾತೆ ಈ ಖಾತೆ ಅನ್ನಂಗಿಲ್ಲ. ನಾನು ಪಕ್ಷ ಯಾವ್ದು ಖಾತೆ ಕೊಟ್ರು ಕೆಲಸವನ್ನು ಮಾಡ್ತೀನಿ. ಉಸ್ತುವಾರಿ ರಾಜ್ಯದಾಗ ಯಾವ ಜಿಲ್ಲೆ ಕೊಟ್ರು ಮಾಡ್ತೀನಿ.